ಮತದಾನ ಬಹಿಷ್ಕಾರ ಮಾಡೋದಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ರಸ್ತೆ ಸೇರಿ ಮೂಲ ಸೌಕರ್ಯ ಕಲ್ಪಿಸೋದಕ್ಕೆ ಆಗ್ರಹಿಸಿ ಜನ ಸಿಟ್ಟಿಗೆದ್ದಿದ್ದಾರೆ. ಮತದಾನ ಬಹಿಷ್ಕಾರ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಗ್ರಾಮಸ್ಥರು. ರಸ್ತೆ ಸರಿ ಇಲ್ಲ, ಮೂಲ ಸೌಕರ್ಯಗಳಿಲ್ಲ, ಇದರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ ಅಂತ ಸಿಟ್ಟಿಗೆದ್ದಂತಹ ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೋಲಾರದಲ್ಲಿ ಮೂಲ ಸೌಕರ್ಯವನ್ನ ಕಲ್ಪಿಸೋದಕ್ಕೆ ಆಗ್ರಹಿಸಿ ಮತದಾನ ಬಹಿಷ್ಕಾರ. ಕೆಬಿ ಹೊಸಹಳ್ಳಿ ಗ್ರಾಮಸ್ಥರು ಇನ್ನೂ ಕೂಡ ಮತಗಟ್ಟೆಯತ್ತ ಸುಳಿದಿಲ್ಲ. ಕೋಲಾರದ ಮತಗಟ್ಟೆ ನೋಡ್ತಾ ಇದ್ದೀರಿ ನೀವು. ಕೆಬಿ ಹೊಸಹಳ್ಳಿ ಮತಗಟ್ಟೆ ಇದು, ಒಬ್ರು ಇಲ್ಲ ಅಲ್ಲಿ. ಇಡೀ ಗ್ರಾಮಕ್ಕೆ ಗ್ರಾಮ ಮತದಾನವನ್ನ ಬಹಿಷ್ಕಾರ ಮಾಡಿ ಕೂತಿದೆ. ಕಾರಣ ಮೂಲ ಸೌಕರ್ಯಗಳಿಲ್ಲ ಗ್ರಾಮದಲ್ಲಿ. ಪ್ರತಿ ಬಾರಿ ಚುನಾವಣೆ ಬಂದಾಗ್ಲೂ ಕೂಡ ಕೇವಲ ಭರವಸೆ ಸಿಗತ್ತೆ ನಮಗೆ, ಆದ್ರೆ ಅದು ಈಡೇರಿಕೆ ಆಗ್ತಾ ಇಲ್ಲ. ಹಾಗಾಗಿ ಮೂಲ ಸೌಕರ್ಯಗಳನ್ನ ಕೊಡಬೇಕು, ರಸ್ತೆ ಸರಿ ಹೋಗಬೇಕು ಅಂತ ಆಗ್ರಹಿಸಿ ವೋಟಿಂಗ್ ಬಹಿಷ್ಕಾರ ಮಾಡಿದ್ದಾರೆ. ಬೂತ್ನಲ್ಲಿ ಒಬ್ರು ಕಾಣಿಸ್ತಾ ಇಲ್ಲ. ಮತಗಟ್ಟೆಯತ್ತ ಗ್ರಾಮಸ್ಥರೊಬ್ರು ಕೂಡ ಸುಳಿದಿಲ್ಲ. ಮತ್ತೊಂದು ಕಡೆ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇರುವಂತಹ ಮತದಾನದ ದೃಶ್ಯ ನೋಡ್ತಾ ಇದ್ರಿ. ಈಗಾಗಲೇ ಸಾಲುಗಟ್ಟಿ ನಿಂತಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗಿದೆ. 1 ತಾಸು ಕಳೆದಿದೆ. 1 ತಾಸಿನಲ್ಲಿ ಮತದಾರರ ಸಂಖ್ಯೆ ಕೂಡ ಬಹಳ ಜಾಸ್ತಿ ಆಗಿದೆ. ಬಹಳ ಉತ್ಸಾಹದಿಂದಲೇ ಬೆಳ್ಳಂಬೆಳಿಗ್ಗೆ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ವೀಲ್ ಚೇರ್ಗಳಲ್ಲಿ ಬರ್ತಾ ಇದ್ದಾರೆ. ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ದೃಶ್ಯದಲ್ಲಿ ಗಣೇಶ್ ಮತ್ತು ಅವರ ಪತ್ನಿ ಬಂದು ವೋಟಿಂಗ್ ಅನ್ನ ಮಾಡಿದ್ರು. ಆರ್ ಅಶೋಕ್ ಅವರಿದ್ದಾರೆ. ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಬಂದಂತವರು ಇನ್ನುಳಿದವರಿಗೂ ಕೂಡ ಮನವಿ ಮಾಡ್ತಾ ಇದ್ದಾರೆ, ಮತದಾನ ಮಾಡಿ, ಅದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅಂತ. ಬಂಧುವರಿಗೆ ವಿನಂತಿ, ಇವತ್ತು ಪ್ರಜಾಪ್ರಭುತ್ವದ ಹಬ್ಬ. ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ನಮ್ಮ ದೇಶ, ನಮ್ಮ ಸಂವಿಧಾನ ಎಲ್ಲ ನಾವು ಶಕ್ತಿಗೊಳಿಸಬೇಕು ಅಂತಂದ್ರೆ ಇವತ್ತು ನಾವು ಖಂಡಿತ ಬಂದು ಮತ ಚಲಾಯಿಸಬೇಕು. ಚಲಾಯಿಸಿದಾಗ ಒಳ್ಳೆ ಕ್ಯಾಂಡಿಡೇಟ್ಸ್, ಒಳ್ಳೆ ಅಭ್ಯರ್ಥಿಗಳಿಗೆ, ಒಳ್ಳೆ ಪಕ್ಷಕ್ಕೆ, ಯಾವ್ಯಾವ ಪಕ್ಷ ನಮ್ಮ ದೇಶದ ಐಕ್ಯತೆಯನ್ನು ಕಾಪಾಡುತ್ತೆ ಅಂತ ಪಕ್ಷಕ್ಕೆ ವೋಟ್ ಮಾಡೋದಕ್ಕೆ. ಸರ್, ಯುವಕರು ಮತದಾನಕ್ಕೆ ಬರೋದಕ್ಕೆ ತುಂಬಾ ಮಾಡ್ತಾರೆ, ಇಲ್ಲ ಮನೆಗಳಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಕರೆ ಕೊಡುವಂತಾರೆ. ಯುವಕರಿಗೆ ಇದು ಮೊದಲನೇ ಹೆಜ್ಜೆ. ಅವ್ರಿಗೆ ಒಂದು ಭಾಗಿದಾರಿ ಆಗಬೇಕು ನಮ್ಮ ಪ್ರಜಾಪ್ರಭುತ್ವದಲ್ಲಿ, ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಅಂತಂದ್ರೆ ಅವರು ಬಂದು ತೋರಿಸಬೇಕು. ಅವ್ರ ಉತ್ಸಾಹ, ಅವರ ಆಸಕ್ತಿ ತೋರಿಸಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ಹೊಸ ಶಕ್ತಿ ತುಂಬಿಸಬೇಕು ಅಂತ ಪ್ರತಿಯೊಬ್ಬ ಯುವಕರಿಗೆ, ಮೊದಲನೇ ಬಾರಿ ವೋಟ್ ಮಾಡ್ತಾ ಇರೋಂಥವ್ರಿಗೆ ಬನ್ನಿ, ಭಾಗವಹಿಸಿ. ನಿಮಗೆ ಈ ಅನುಭವ ಸಿಕ್ಕಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹೊಸ ಶಕ್ತಿ ಸಿಕ್ಕಿದೆ, ನಿಮಗೆ ಒಂದು ಹೊಸ ಹಕ್ಕು ಸಿಕ್ಕಿದೆ. ಅಧಿಕಾರದ ಮುಂದೆ ಎಂಥ ಒಂದು ಹಕ್ಕು ಸಿಕ್ಕಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಬನ್ನಿ, ಭಾಗವಹಿಸಿ, ಎಲ್ಲರೂ ಸೇರಿ ನಮ್ಮ ಪ್ರಜಾಪ್ರಭುತ್ವ, ನಮ್ಮ ದೇಶನ ಇನ್ನೂ ಬಲಪಡಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.